ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಚೆನ್ನಾಗಿದೆಲ್ಲ ಸ್ಟ್ಯಾಚು. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಬನ್ನಿ. ಹೋಗೋ ದಾರಿನಲ್ಲಿ ಮನೆಯಲ್ಲಿ 4:40ಕ್ಕೆಲ್ಲ ಮನೆ ಬಿಟ್ವಿ. ಹೋಗೋ ದಾರಿನಲ್ಲಿ ನಮಗೆ ಟಿಫನ್ ತಿನ್ನಕ್ಕೆ ಅಂತ ನಿಲ್ಸಿದ್ವಿ. ಕಾಫಿ ನಾವು ಬ್ಯಾಂಗ್ಳೂರಲ್ಲಿ ಕುಡಿದ್ವಿ, ಟಿಫನ್ನು ಮೈಸೂರಲ್ಲಿ ತಿಂದ್ವಿ. ಮೈಸೂರು ಅಂದ ತಕ್ಷಣ ಅರ್ಥ ಆಗಿರುತ್ತೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಗೆ ಹೋಟ್ಲ್ ಸಿಕ್ಕಿದೆ ದೊಡ್ಡ ವಿಷಯ ಅಂತ ಅನ್ಸ್ಬಿಟ್ಟಿತ್ತು. ಹೊರಗಡೆ ಊಟ ಸಿಗಲ್ಲ ಅಂತ, ಫುಲ್ ಗ್ಯಾಸ್ ಪ್ರಾಬ್ಲಮ್ ಇದೆ ಅಲ್ವಾ. ಹಾಗಾಗಿ ಎಲ್ಲ ಊಟನ ತಿನ್ಕೊಂಡು ಸ್ವಲ್ಪ ಹೊತ್ತು ಟ್ರಾವೆಲ್ ಮಾಡಿ ಎಳ್ನೀರು ಕುಡ್ಕೊಂಡು ಮತ್ತೆ ನಾವು 8 ರಾತ್ರಿ ಎಲ್ಲಿಗೆ ಅಂತ ಗೊತ್ತಾಯ್ತಾ? ಬಂಡೀಪುರ ಅರಣ್ಯ. ಹಾಗಾಗಿ ತುಂಬಾ ಸ್ವಲ್ಪ ಭಯನೂ ಆಯ್ತು. ನಾವು ಫುಲ್ಲು ಬಿಸಿಲಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ಪ್ರಾಣಿಗಳೇನು ಬಂದಿಲ್ಲ ನೋಡೋದಕ್ಕೆ. ಕೆಲವೊಂದು ಜಿಂಕೆಗಳಂತೂ ಬೇಕಾದಷ್ಟು ಜಿಂಕೆ ಮತ್ತೆ ಆನೆ, ಮೂರು ಆನೆ ನೋಡಿದ್ವಿ. ಆನೆಗಳು ಒಂದು ಲೆವೆಲ್ಗೆ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಆವರೇಜ್ ಆಗಿರೋದು. ಜಿಂಕೆಗಳು ಅಷ್ಟೇನೇನು ಬೇಕಾದಷ್ಟು ಜಿಂಕೆಗಳು. ನಮ್ಮೂರಲ್ಲೆಲ್ಲ ಕುರಿಗಳು ಕೋಳಿಗಳು ಇರ್ತಾವಲ್ಲ, ಆ ತರ ಮಂದೆ ಐತೆ. ಏನು ಒಂದೊಂದ್ ಸೈಡ್ ಒಂದೊಂದ್ ಹತ್ರ ಜಿಂಕೆ. ಆನೆ ನೋಡಿ ಅಲ್ಲಿ ಲಾರಿಗೆ ಹತ್ತಿಸ್ತಾ ಇದ್ದಾರೆ ಟ್ರೈನಿಂಗ್ ಕೊಡೋದಕ್ಕೇನೋ ಅದನ್ನ ಹಿಡ್ದಿರೋದು. ಮತ್ತೆ ಜಿಂಕೆಗಳಂತೂ ಹೇಳೋದೇ ಬೇಡ. ಮತ್ತೆ ಆನೇನು ಅಷ್ಟೇ ಕಾಣಿಸ್ತು. ಫುಲ್ ಎಕ್ಸೈಟ್ ಆಗ್ಬಿಟ್ರಿ ನಾವಂತೂ ಜಿಂಕೆಗಳು ನೋಡಿ. ಒಳ್ಳೆ ಹೊಲದಲ್ಲಿ ಕುರಿಗಳು ಮೇಯ್ತಾ ಇದಲ್ಲ ಹುಲ್ಲು, ಆ ತರ ಐತೆ ಜಿಂಕೆ. ಆನೆ ಅದು ವಿಡಿಯೋ ಮಾಡಕ್ಕೆ ಕಾಣಿಸಿಲ್ಲ, ಹಾಗೆ ನೋಡಿದ್ವಿ. 3 ಆನೆ, 1 ಆನೆ ಮಾತ್ರ ವಿಡಿಯೋಗೇನೆ ಕಾಣಿಸ್ತು. ಮಿಕ್ಕಿದ್ದು ನೋಡಿ ಈ ಕಡೆ ಬರೀ ಜಿಂಕೆನೆ. ಅದ್ ನೋಡೋದ್ ನೋಡಿ ಏನೋ ನಿಲ್ಸ್ಬಿಟ್ರೆ ಅಲ್ಲಿ ನೋಡ್ತಾ ಇದ್ದೆ. ಇದ್ ಕಡೆಯಿಂದ ಏನಾರು ಬಂದದ್ ನೋಡ್ಕಮ್ಮ, ಅದ್ ಕಡೆ ನೋಡ್ತಾ ಇದ್ರೆ ಬಿಡು. ಕಾಣಿಸಿದ್ವಾ? ಅದು ಅಲ್ಲಿ ಕಾಣಿಸಿಲ್ಲ. ಇನ್ನೇನು ಬಂಡೀಪುರ ಅನ್ನೋದು ಗೊತ್ತೇ ಇಲ್ಲ ನೋಡಿ. ಧನ್ಯವಾದಗಳು. ಏನ್ ಕರ್ನಾಟಕ ಅಂತೆ ನೋಡಿ. ಇಲ್ಲಿಂದ ತಮಿಳ್ನಾಡು ಬಿಟ್ಟು ಸ್ಟಾರ್ಟ್. ಇವಾಗ ಇವನ್ ಕೇಳ್ತಾನೆ ಇಲ್ಲಿ ಈ ಪಾಸು ಮೆತ್ತಗೆ ತೆಗೆದು ತೋರಿಸ್ಬೇಕು ಅಷ್ಟೇ. ನಮ್ ಕರ್ನಾಟಕದ ಹುಲಿಗಳು ತಮಿಳ್ನಾಡು ಹುಲಿಗಳು ಬಂದಿ ಅಲ್ಲಿ ಜಿಂಕೆಗಳು ಎಲ್ಲೊಂದು ಅಷ್ಟು. ಎಷ್ಟು ಜಿಂಕೆ ಅಂದ್ರೆ ಅದು ಮಣ್ಣು ಅದೇ ಕಲರ್, ಹುಲ್ಲೆಲ್ಲ ಒಣಗಿರೋದಕ್ಕೆ ಅದೇ ಕಲರ್ ಇರೋದ್ರಿಂದ ಅಷ್ಟೊಂದು ಏನು ಕಾಣಿಸ್ತಾ ಇರ್ಲಿಲ್ಲ ವಿಡಿಯೋಸ್ಗೆ. ಆದ್ರೆ ನಮ್ಗೆ ಡೈರೆಕ್ಟ್ ಆಗಿ ನೋಡಕ್ಕಂತೂ ಅಷ್ಟು ಜಿಂಕೆಗಳು ಕಾಣಿಸ್ತು. ಎಷ್ಟು ಅಂದ್ರೆ ಎಣ್ಸಕ್ಕೆ ಆಗೋದಿಲ್ಲ ಅಷ್ಟು. ಸೇಮ್ ಅದು ನೆಲದ ಕಲರ್ ಇರೋದ್ರಿಂದ ಎಲ್ಲ ರೋಡಲ್ಲೆಲ್ಲ ಓಡಾಡ್ತೈತೆ ಜಿಂಕೆಗಳು. ಅಂದ್ರೆ ತುಂಬಾ ಸ್ಲೋ ಆಗಿ ಹೋಗ್ಬೇಕು ಅಂತ ಹೇಳೋರೆ ನಮ್ಗೆ. ಅಲ್ಲಿ ಅದು ನೋಡ್ತೈತೆ. ಈ ಕಡೆ ಇದ್ದು ಈ ಕಡೆ ಜಾಸ್ತಿ ನೋಡ್ತಾವ. ಏನೋ ನನ್ನ ಮಕ್ಳು ಏನೇನೋ ಮಾಡ್ತಾವ. ಸೈಕಾ ನಮ್ಗೆ, ಸೈಕಾ ನಮ್ ಜಾಗಕ್ಕೆ ಬಂದ್ ನಮ್ಗೇನೋ ಅಂತ. ಎಷ್ಟು ಚೆನ್ನಾಗೈತೆ. ಅಲ್ಲಿ ನೋಡು ಚಿಕ್ಕ ಮರಿಗೆ ಕಾಣಿಸಿದ್ವಾ? ನಾವು ಹಂಗೆ ಕಲರ್ಗಳವ ಅದೊಂದು ನೋಡಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ. ಇದ್ರಾಗ ಚೆನ್ನಾಗೆ ಬೀಳ್ತಲ್ಲಮ್ಮ. ಅಲ್ಲೇನೋ ಐತೆ ಇನ್ನೊಂದು ರೆಡಿ. ಆ ಕಡೆ ಎರಡೆರಡು ಮೂರು ಅವೇ ಚಿಕ್ಕ ಮರಿಗಳು. ಜಿಂಕೆಗಳೇ ಇದು. ಅಲ್ಲೊಂದು, ಇಲ್ಲೊಂದು, ಈ ಕಡೆ ಅಲ್ಲೊಂದು ನೋಡು. ಸ್ಟಾಪ್ ದಿ ವೆಹಿಕಲ್. ನೋಡ್ತೈತೆ ಎಷ್ಟು ಎಲ್ಲ ಚಿಕ್ಕ ಚಿಕ್ಕ ಮರಿಗಳು ಬೇಕಾದಷ್ಟು ಐತೆ. ಮೇಯಿಸ್ತಾವ್ರ, ಫಾರೆಸ್ಟ್ ಅವರೇ ಮೇಯಿಸ್ತಾವ್ರ. ಪ್ರೊಟೆಕ್ಟ್ ವೈಲ್ಡ್ ಲೈಫ್ ಇನ್ನೂ ಐತೆ ಅಂತ ಹೇಳ್ತಾರೆ. ಈ ಕಡೆ ಎಲ್ಲ ಬರೀ ಜೀಪುಗಳೇ ಜಾಸ್ತಿ. ಈ ತರ ಹಿಲ್ ಸ್ಟೇಷನ್ ಈ ಕಡೆ ನೋಡಿ ರಿವರ್ ತರ ಇದೆ. ಇದು ಟ್ರಕ್ಕಿಂಗ್ ಹೋಗೋರ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಫಾರೆಸ್ಟ್ ಅವ್ರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ಇದಾಗುತ್ತೆ. ಅಲ್ಲಿ 2 ಜಿಂಕೆ ನೀರ್ ಕುಡಿತಾ ಇದೆ. ಯಾರೋ ಪಕ್ಕದಲ್ಲಿ ಹಂಗೆ ಸ್ನಾನ ಮಾಡ್ಕೊಂಡು ಕೂತವ್ರೆ. ಸಖತ್ತಾಗಿತ್ತು.
ಮತ್ತು ನಾವಂತೂ ಜಿಂಕೆನೂ ಇದೆಲ್ಲ ನೋಡಿ ಸಖತ್ತಾಗಿ ಒಂದು ಸಾನೆ ಜಿಂಕೆ ಎರಡೇನೇನು. ಮತ್ತು ಅದಾದಮೇಲೆ ಬಂದಿದ್ದೆ ನಾವು ಊಟಿ ಕಡೆಗೆ. ಊಟಿ ರೋಡ್ ಎಲ್ಲ ಹೆಂಗಿರುತ್ತೆ ಅಂತ ಗೊತ್ತಲ್ಲ, ಫುಲ್ಲು ಆ ಲೆಕ್ಕ ನೋಡಿದ್ರೆ ಬಂಡೀಪುರದಲ್ಲಿ ಬರಬೇಕಂದ್ರೆ ಫುಲ್ ಸೆಕೆ ಥರ ಫೀಲ್ ಆಯಿತು. ಆದರೆ ಅಷ್ಟೊಂದೇನಿಲ್ಲ. ಆದರೆ ಮೈಸೂರಲ್ಲಿ ಇದ್ದಷ್ಟು ಸೆಕೆ ಬಂಡೀಪುರದಲ್ಲಿ ಇಲ್ಲ, ಯಾಕಂದರೆ ಫುಲ್ಲು ಮರ ಗಿಡಗಳು. ಹಾಗಾಗಿ ಅಲ್ಲಿನ ಜನಗಳಂತೂ ಯಾವ ಥರ ಅಂದರೆ ಪಕ್ಕದಲ್ಲೇ ಜಿಂಕೆಗಳು ಓಡಾಡ್ತಾ ಇದೆ. ಪ್ಲಾಸ್ಟಿಕ್ ಅಂತೂ ಫುಲ್ಲು ನಿಷೇಧ ಮಾಡಿದ್ದಾರೆ. ಹೋಗೋರ್ ಕಡೆಯಿಂದ ಕೂಡ ತಗೊತಾ ಇದ್ರು. ಫುಲ್ಲು ಎಲ್ಲ ನಿಷೇಧ ಮಾಡಿದ್ದಾರೆ. ಪ್ಲಾಸ್ಟಿಕ್ ಆಲ್ಮೋಸ್ಟ್ 50% ಇಲ್ಲ ಅಂತಾನೆ ಎಲ್ಲರೂ ಹೇಳೋದು ಕೇಳಿದ್ರೆ, ಯಾಕಂದ್ರೆ ಅಲ್ಲಿರೋ ಪ್ರಾಣಿಗಳಿಗೆ ಹಾನಿ ಆಗುತ್ತೆ ಅಂದ್ಬಿಟ್ಟು. ಮತ್ತೆ ಬಂದ್ವಿ, ಸಖತ್ತಾಗಿತ್ತು. ಇಲ್ಲಿರೋರೆಲ್ಲ ಸ್ವೆಟರ್ಗಳು ಹಾಕೊಂಡಿದ್ರು. ನಮ್ಗಂತೂ ನಗು ಬಂತು. ಒಂದು ಅವರ್ ಇಲ್ಲ 1.5 ಅವರ್ ಅಷ್ಟೇ, 1.5 ಅವರ್. ಅದಾದ್ಮೇಲೆ ನಮಗೂ ಸರಿಯಾಗಿ ಚಳಿ ಆಯ್ತು. ಇಲ್ಲಿವರೆಗೂ ನಾವು ಬೇರೆಯವ್ರನ್ನೆಲ್ಲ ನೋಡಿ ನಗ್ತಾ ಇದ್ವಿ. ಆಮೇಲೆ ನಮ್ಗೆ ಶುರು ಆದ್ಮೇಲೆ ಸಖತ್ತಾಗಿ ಫೀಲ್ ಆಯ್ತು. ಫುಲ್ ಆಪೋಸಿಟ್ ಅಲ್ಲಿಂದ ಇಲ್ಲಿಗೆ 2 ಅವರ್ ಜರ್ನಿ ಅಷ್ಟೇನೇನೆ. ಅಷ್ಟಿಗೆನೆ ಫುಲ್ ಕೊರಿತಾ ಇದೆ ಚಳಿ ಅಂತೂ. ಸೂಪರ್ ಆಗೈತೆ, ಸಖತ್ತಾಗೈತೆ. ಹೆಂಗೈತೆ ಚಿನ್ನಿ? ಬರೀ ಟೂರಿಸ್ಟ್ಗಳೇನೇನೆ, ಆದರೆ ಒಳ್ಳೆ ನೇಚರು ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಬಂದಿದ್ದು, ಸಖತ್ ಇಷ್ಟ ಆಯ್ತು ನನಗಂತೂ. ಈ ಕಡೆ ಮರ ಮತ್ತೆ ಕಲರ್ ಮನೆಗಳು, ಒಳ್ಳೆ ಚಾಕ್ಲೇಟ್ ಎಲ್ಲ ಮಲ್ಟಿ ಕಲರ್ ಚಾಕ್ಲೇಟ್ ಕಲರ್ ಹಾಕಿರ್ತಾರೆ ನೋಡಿ ಬಾಕ್ಸ್ ಅಲ್ಲಿ, ಆ ತರ ಇದೆ ಮನೆಗಳಂತೂ. ನಾವು AC ಹಾಕ್ದೆ ಕಾರ್ ಓಡಿಸಿರೋದು ಇದೇ ಫಸ್ಟ್ ಟೈಮ್ ಕಾರ್ ತಗೊಂಡಾಗಿಂದಾನೆ. ಒಳ್ಳೆ ಕೂಲರ್ ಒಳಗಡೆ ಇದ್ದಂಗೆ ಫೀಲ್ ಆಗ್ತಾ ಇದೆ ಎಲ್ಲಾನು. ಇದು ಕಾಡೆಮ್ಮೆಗಳು ಅಂತ ಅನ್ಕೊಂಡ್ವಿ ನಾವು ಸ್ಟಾರ್ಟಿಂಗ್ ಅಲ್ಲಿ, ಆದ್ರೆ ಕಾಡೆಮ್ಮೆ ಅಲ್ವಂತ, ಇದು ಸಾಕಿರೋ ಎಮ್ಮೆಗಳು ಅಂತಾರೆ. ನನಗೂ ಡೌಟ್ ಆಯ್ತು, ಆದ್ರೆ ಬೇಕಾದಷ್ಟಿತ್ತು. ಮೂರು ಗಂಟೆ ಮೇಲೆ ಇಲ್ಲ 10 ಗಂಟೆ ಒಳಗಡೆ ಹೋದ್ರೆ ನಾವು ರೂಮ್ಗೆಲ್ಲ ಬಂದು ಸೇರ್ಕೊಂಡ್ವಿ. ಚೆನ್ನಾಗಿರೋ ರೂಮ್ ಸಿಕ್ಕಿತ್ತು ನಮಗೆ. ತುಂಬಾ ಚಳಿ ಇರೋದ್ರಿಂದ ಗೀಸರ್ ಎಲ್ಲ ಇತ್ತು, ಬಿಸಿ ನೀರು ಬರೋದಕ್ಕೆ. ಮತ್ತೆ ಹೊರಗಡೆ ವ್ಯೂ ಎಲ್ಲ ನೋಡೋದಕ್ಕೆ ಬಾಲ್ಕನಿ ಎಲ್ಲ ಸಿಕ್ಕಿತ್ತು. ಮೇನ್ ರೋಡ್ ಸೈಡ್ ಅಲ್ಲೇನೆ, ಮೇನ್ ರೋಡ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು. ಇದು ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ ಬಿಡ್ತೀನಿ ನಾಳೆ. ನೋಡಿ ಯಾವ ತರ ಇರುತ್ತೆ ಅಂತ ಕಮೆಂಟ್ ಮಾಡಿ. ರೇಟ್ ಇದೆ. ನಾವು 3 ಡೇಸ್ ಇರೋದಕ್ಕೆ ಪ್ಲಾನ್ ಮಾಡಿದ್ದೀವಿ.